ಕನಕಪುರ ರಾಜ್ಯದ ನಾಯಕರು ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚಿಕೊಳ್ಳುತ್ತಿರುವುದರಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಮಿತಿಮೀರಿದ ದ್ವೇಷದ ರಾಜಕಾರಣವನ್ನು ಒಬ್ಬರ ಮೇಲೆ ಒಬ್ಬರು ಮಾಡುತ್ತಿರುವುದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ. ಒಂದು ಕಡೆ ನೆರೆಯ ಹಾವಳಿಯಿಂದ ಜನರು ಬಸವಳಿದರೆ ಮತ್ತೊಂದೆಡೆ ಬರಗಾಲದಿಂದ ಜನರು ಮತ್ತು ಜಾನುವಾರುಗಳು ತತ್ತರಿಸುತ್ತಿವೆ. ಇಂತಹ ಪರಿಸ್ಥಿತಿಯನ್ನು ನೋಡಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಬಿಟ್ಟು ದೇಶದ ಕೆಂಡವನ್ನು ಮಡಿಲಲ್ಲಿ ಇಟ್ಟುಕೊಂಡಿರುವುದನ್ನು ಬಿಟ್ಟು ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿಯತ್ತ ಅವರ ಚಿತ್ತ ಹರಿಸಬೇಕಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕುಟುಂಬಗಳಲ್ಲಿ ನಮ್ಮವರೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಹಂತಕ್ಕೆ ನಾವು ನಿಂತಿದ್ದೇವೆ. ನಮ್ಮ ಮಕ್ಕಳೇ ನಮ್ಮನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಇನ್ನು ಕೆಲವೇ ದಿನಗಳಲ್ಲಿ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಲಿದೆ. ಆಗ ಜನಸಾಮಾನ್ಯರಿಗೆ ಇನ್ನಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಹಕಾರಿಯಾಗುತ್ತದೆ ಎಂದರು. ಮುಂದಿನ ದಿನಗಳಲ್ಲಿ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಕ್ಕೆ ಕುಡಿಯಲು ಕಾವೇರಿ ನೀರನ್ನು ನೀಡಲಾಗುವುದು ಎಂದು ತಿಳಿಸಿದರು. ಹಾರೋಹಳ್ಳಿ ರಂಗನಾಥ ಬಡಾವಣೆ, ಚಾಮುಂಡೇಶ್ವರಿ ಬಡಾವಣೆ, ತಾಮಸಂದ್ರ, ಗಿರೇನಹಳ್ಳಿ, ಸಿದ್ದಾಪುರ, ಗಾಣಾಳುದೊಡ್ಡಿ, ಕಳ್ಳಿ ಭೀಮಸಂದ್ರ ಒಳಗೊಂಡಂತೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು 4 ಕೋಟಿ ಹಾಗೂ ಕುಡಿಯಲು ಕಾವೇರಿ ನೀರನ್ನು ಒದಗಿಸಲು 36 ಕೋಟಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ. ರಾಜು, ತಹಸೀಲ್ದಾರ್ ಆರ್.ಸಿ. ಶಿವಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಜೆಸಿಬಿ ಅಶೋಕ್ ಕುಮಾರ್, ಬಮೂಲ್ ನಿರ್ದೇಶಕ ಹರೀಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್.ಕೆ. ನಾಗರಾಜು, ಬಾಲಾಜಿ, ಮದನ್ ಮೋಹನ್ ಒಳ್ಳ, ಕೋಟೆ ಕುಮಾರ್, ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಈಶ್ವರ್, ಭುಜಂಗಯ್ಯ, ದ್ಯಾವಸಂದ್ರ ಮೂರ್ತಿ, ಗೋಣಾಳುದೊಡ್ಡಿ, ರಾಮಕೃಷ್ಣಪ್ಪ, ಕಾಳಮ್ಮ, ಪುರುಷೋತ್ತಮ್, ಗೋಗೇರಿದೊಡ್ಡಿ, ಪರಮೇಶ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಕೊನೆ ಮನೆಯಿಂದ ಅವನು 3 ಕಡೆ ಪೋಸ್ಟ್ ಹಾಕ್ಬೇಕು. ಅವನಿಗೆ ಸುಂದರಲ್ಲ ಒಂದು ಹಾಕ್ಬೇಕು, ಇನ್ನೊಂದು ಹಾಕ್ಬೇಕು, ಉಪ್ಪಿನದಲ್ಲಿ ಒಂದು ಹಾಕ್ಬೇಕು, 3 ಕಡೆ ಹಾಕ್ಬೇಕು. ಪುಸ್ತಕ ಮಾಡ್ಕೊಬಿಟ್ರೆ ಆಚೆ ಮೊದಲು ಹಾಕಿದೆಯಲ್ವಾ ಓಲು ಈಗ ಮಗು ಇದನ್ನ ತಿರ್ಗಾ ಎಮ್ಮನ್ ಜೋಪ್ತಿ ಹಾಕೊಂಡು ನಮ್ಮ ಮಕ್ಕಳ ಅಂತವಲ್ಲ ಹೇಳ್ತೀನಿ ರೋಡಲ್ಲಿ
ಸ್ವಲ್ಪ ಸೈಡ್ ಹಂಗೆ ರೀ. ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಇತ್ತಿದ್ದು, ಇವತ್ತು ಅದನ್ನು ಅಪ್ಗ್ರೇಡೇಷನ್ ಮಾಡಿ ಸರ್ಕಾರ ಇವತ್ತು ಪಟ್ಟಣ ಪಂಚಾಯತಿ ಮಾಡಿದೆ. ಈಗಾಗಲೇ ನಾವು ಇದನ್ನು ಪುರಸಭೆ ಮಾಡಲಿಕ್ಕೂ ನಾವು ಈಗಾಗಲೇ ಮನವಿಯನ್ನು ಮಾಡಿದ್ವಿ. ಎಲ್ಲವೂ ಕೂಡ ಕಾರ್ಯಗತ ಆಗಿದೆ. ಅದನ್ನು ಪುರಸಭೆ ಅಂತೇಳಿ ಒಂದು 15-20 ದಿವಸ ಒಂದು ತಿಂಗಳಿದ್ದು ಪುರಸಭೆ ಕೂಡ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿರುವಂಥ ರೋಡ್ಗಳು, ಚರಂಡಿಗಳು ಯಾವುದೂ ಕೂಡ ಶುದ್ಧವಾಗಿಲ್ಲ. ಇವತ್ತು ನಾವು ಹೊಸದಾಗಿ ನಾವೆಲ್ಲರೂ ಕೂಡ ರೋಡು, ರಸ್ತೆ, ಚರಂಡಿ ನಾವೆಲ್ಲ ಕಾಮಗಾರಿಗಳನ್ನು ನಾವು ಅಭಿವೃದ್ಧಿಗೆ ನಾವೆಲ್ಲ ಈಗ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ. ಸೊ ಇವತ್ತು ಸುಮಾರು 4 ಕೋಟಿ ರೂಪಾಯಿ ಕೆಲಸ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ರಸ್ತೆ, ಚರಂಡಿ ಎಲ್ಲವೂ ಕೂಡ ಮಾಡ್ತೀವಿ. ಇನ್ನೂ 4-5 ಕೋಟಿ ನೆಕ್ಸ್ಟ್ ವೀಕ್ ಇನ್ನೊಂದು ಶಾರ್ಟ್ ಟರ್ಮ್ ಟೆಂಡರ್, ಇನ್ನೊಂದು 7 ದಿವಸ ಟೆಂಡರ್ ಕೂಡ ಕರೆದಿದ್ದಾರೆ. ಸೊ ಅದನ್ನು ಕೂಡ ಮಾಡಿ ಸುಮಾರು 8-10 ಕೋಟಿ ರೂಪಾಯಿನಾಗ ರಸ್ತೆ, ಚರಂಡಿ, ರೋಡ್ ಎಲ್ಲ ಮಾಡ್ತಾ ಇದ್ದೀವಿ. ಇದ್ರ ಜೊತೆಲಿ ನಮಗೆ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಒಂದಷ್ಟು ಹಳ್ಳಿಗಳು ಸೇರ್ಕೊಂಡಿದೆ. ದ್ಯಾವಸಂದ್ರ, ಈ ನಮ್ಮ ಭೀಮಸಂದ್ರ, ಅಚ್ಚಿಬೋರೆ, ಸಾಕಷ್ಟು ಹಳ್ಳಿಗಳು. ಅದಕ್ಕೆ 33 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿದೆ. ಅದು ಟೆಂಡರ್ ಕೂಡ ಆಗಿದೆ. ಅದಕ್ಕೆ ವರ್ಕ್ ಆರ್ಡರ್ ಕೂಡ ತಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಶುದ್ಧ ಕುಡಿಯೋ ನೀರು, ಕಾವೇರಿ ನೀರು, ರಸ್ತೆ, ಚರಂಡಿ ದುರಸ್ತಿ ಮಾಡುವಂಥದ್ದಕ್ಕೆ ಅದು ಕೂಡ 33 ಕೋಟಿ, ಅದು ಕೂಡ ದುಡ್ಡು ಬಿಡುಗಡೆ, ಅದು ಕೂಡ ಚಾಲನೆ ನೆಕ್ಸ್ಟ್ ವೀಕ್ ಚಾಲನೆ ಕೊಡಬೇಕಾಗಿದೆ. ಸೊ ಹಿಂಗೆ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳು ನಾವು ಮಾಡಬೇಕಾಗಿದೆ. ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು 4 ಕೋಟಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಮುಂದಕ್ಕೆ ಬಾಕಿ ಹಣದ ಎಲ್ಲ ಕೂಡ ಬಿಡುಗಡೆ, ವರ್ಕ್ ಆರ್ಡರ್ ತಗೊಂಡ ತಕ್ಷಣ ಎಲ್ಲ ಇವತ್ತು ಅದು ಕೂಡ ಪ್ರಾರಂಭ ಮಾಡ್ತೀವಿ. ಏನೈತೆ ಕಬಳ ಒಂದು ತಿಂಗಳಾಗಲಿ ಬಿಡುಗಡೆ ಆಗೈತಾಗ್ಲೇ ಅದು ದುಡ್ಡು ಬಂದಿದೆ. ನಿಂತೋಗಿರೋ ಪ್ರಶ್ನೆ ಇಲ್ಲ, ಯಾರಿಗೂ ನಿಂತೋಗಿಲ್ಲ. 2 ತಿಂಗಳಿಂದ ಎಲ್ರಿಗೂ ದುಡ್ಡು ಹಣ ಬಂದಿದೆ. ನಾನು ಹೇಳ್ತೀನಿ ಏನಂದ್ರೆ, ಸ್ವಲ್ಪ ಹೆಚ್ಚು ಕಡಿಮೆ 2 ತಿಂಗಳಿಂದ ಬಂದಿಲ್ಲ. ಈಗ 10 ತಾರೀಕು ಒಳಗಡೆ ನೆನೆ ದಿನ ಹಾಕವ್ರೆ. ಇವತ್ತು ಬರ್ತದೆ, ನಾಳಿದ್ರೊಳಗಡೆ ಎಲ್ಲ ಬರ್ತದೆ. ಏನಾಗುತ್ತೆ ಜನಗಳಿಗೆ ಪಾಪ, 2 ತಿಂಗಳು ಬರಲಿಲ್ಲ ಅಂದ್ರೆ ಈ ತಿಂಗಳು ಸೇರಿಸಿ 3 ತಿಂಗಳು ಬರಲಿಲ್ಲ ಅಂತಾರೆ. ಆ ಸುಳ್ಳು. 2 ತಿಂಗಳಿಗಿಂತ ಜಾಸ್ತಿ ಯಾವತ್ತೂ ಗ್ಯಾಪ್ ಕೊಟ್ಟಿಲ್ಲ. ನಮ್ಮಲ್ಲಿ 93% ಆಗಿದೆ. ಏನು, ನಮ್ಮ ಜಿಲ್ಲೆಯಲ್ಲಿ 93% ಜನ ದುಡ್ಡು ಬಂದಾಗ ಏನಾದ್ರು ಯಾರಿಗೆ ನೋಡಿ ಕೆಲಸ ಆಗದೆ ಅಂದ್ರೆ, ಆ ಮಗ ಕೆಲಸ ಅಂತ ರೆಕಾರ್ಡ್ ಕೊಡ್ತಾರೆ. ಅಲ್ಲಿ ಇವರ ನಮ್ಮ ಆಧಾರ್ ಕಾರ್ಡ್ ಅದಲ್ಲ, ಅದರಲ್ಲಿ ಮಗ ಕೆಲಸ ಇಲ್ಲ ಅಂತ ಒಂದೇ ರೇಷನ್ ಕಾರ್ಡ್ ಎಲ್ಲಿ ಬರ್ತದಲ್ಲ, ಮಗ ಕೆಲಸ ಒಂದು 2 ಲಕ್ಷ, 1 ಲಕ್ಷದಿಂದ 1,20,000 ಜಾಸ್ತಿ ಆದಾಯ ಬಂದರೆ ಅಂಥವ್ರನ್ನ ಕ್ಯಾನ್ಸಲ್ ಮಾಡೋದು. ಅಂಥ 1% ಇರ್ಬೋದು, ಅದು ಇಲ್ಲ ಅದು ಎಲ್ಲ 93% ಬರ್ತಾರೆ. ಇವತ್ತು ನಾಳೆ ಎಲ್ಲ 10ನೇ ತಾರೀಕು ಒಳಗೆ ಎಲ್ಲ ಬರ್ತದೆ. ಅಲ್ಲ, ಕೆಲವು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ವಲ್ಲ ಸರ್? ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರಬೇಕು, ಕೆಲವು ಪತ್ರ ನೀವು ಮಾಡಿಸ್ಬೇಕು ಸರ್. ಅದು ಮಾಡಿ ನಾನು ಲೋಕಲ್ ಲೀಡರ್ಗಳು ನಮ್ಮ ತಾಲೂಕಿಗೆ ಮಾಡಿಸ್ತಾ ಇದ್ದೀವಿ. ನಮ್ಮ ಚಟ್ಪಡಿ ಕುಟುಂಬದಲ್ಲಿ ಈಗ ನಾನು ರೇಷನ್ ಬಿಟ್ಟರೆ ನನ್ನ ಮಗಳನ್ನ ನನಗೂ ಸಂಬಂಧ ಇಲ್ಲ, ನಾನು ಬೇರೆ ಇದ್ದೀನಿ ಅಂತ ಒಂದು ಅಪ್ಡೇಟ್ ಮಾಡಿಬಿಟ್ಟು ಅವ್ರಿಗೆ ಸಪ್ರೇಟ್ ಕಾರ್ಡ್ ಮಾಡಿದ್ರೆ ಪರ್ಮನೆಂಟ್ ಬರ್ತದೆ. ಅದನ್ನ ಅವೇರ್ನೆಸ್ ಮಾಡಬೇಕು. ಅದನ್ನ ನಾವು ಮಾಡಿದ್ದೀವಿ. ಈ ಕಾರ್ಡ್ ಬಿಟ್ಟರೆ ಅದೆಲ್ಲ ಮಾಡಿಸ್ತೀನಿ. ಈಗ ಸಿಡಿಪುಗೆಲ್ಲ ಹೇಳ್ಬಿಟ್ಟಿದ್ದೀವಿ ಮಾಡಿಸಿ ಅಂತ. 90 ಭಾಗ ಅದು ಆಗೋದು. ಅದೊಂದು ಕಾರ್ಡ್ ಬಿಟ್ಟರೆ ಮಗ ತಾಯಿ ಬೇರೆ ಆಗ್ಬೋದು. ಚಾಮುಂಡೇಶ್ವರಿ ಕೃಪೆಯಿಂದ ಒಳ್ಳೆ ಮಳೆ ಆಗಲಿ. ಚಾಮುಂಡೇಶ್ವರಿ ತಾಯಿ ನಮಗೆ ಬಹಳ ಶಕ್ತಿಯುತವಾದಂಥ ದೇವತೆ. ನಾವು ರಾಮನಗರದಲ್ಲೂ ಆರಾಧನೆ, ಪೂಜೆ ಎಲ್ಲವೂ ಕೂಡ ಮಾಡ್ತೀವಿ. ನಮ್ಮ ನಾಡಿನ ದೇವತೆ ಕೂಡ ಇವತ್ತು ಚಾಮುಂಡೇಶ್ವರಿ ದಸರಾ ಆಚರಣೆ ಮಾಡ್ತಾ ಇದ್ದೀವಿ. ಅವಳ ಕೃಪೆಯಿಂದ, ಅವಳ ದಯೆಯಿಂದ, ಅವಳ ಆಶೀರ್ವಾದದಿಂದ
ಒಳ್ಳೆ ಮಳೆ ಬೆಳೆ ಎಲ್ಲವೂ ಕೂಡ ಆಗಲಿ. ಏನು ಇವತ್ತು ಈ ಮಾಧ್ಯಮದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಈ ಹಗರಣಗಳು, ಅದು ಇದು FIRಗಳು ನೋಡ್ತಾ ಇದ್ದೀವಿ. ಅದೆಲ್ಲವೂ ಕೂಡ ಅದಕ್ಕೆ ಒಂದು ಸ್ಟಾಪ್ ಆಗಬೇಕು, ನಿಲ್ಬೇಕು. ಇವೆಲ್ಲನೂ ನಾವೆಲ್ಲರೂ ಕೂಡ ಅಭಿವೃದ್ಧಿಗಳ ಬಗ್ಗೆ ಗಮನ ಹರಿಸ್ಬೇಕೇ ಹೊರತು ನಂದೇನು ನಿಂದೇನು ಅನ್ನುವಷ್ಟು ಇವತ್ತು ವಲಸೆ ರಾಜಕಾರಣ ಮಾಡಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಜನಗಳೇ ಬೇಜಾರಾಗ್ಬಿಟ್ಟಿದ್ದಾರೆ. ಮಾತಾಡಿದ್ರೆ TV ಹಾಕಿದ್ರೆ ಬೇರೆ ಏನೂ ಕಾಣ್ತಾರೆ. ಇಷ್ಟೊಂದು ಮಳೆ ಬೀಳ್ತಾ ಇದೆ, ಎಲ್ಲರ ಮನೇಲೂ ಬೆಳೆಗಳು, ಮಳೆಗಳು, ರೋಡ್ಗಳು, ಬ್ರಿಡ್ಜ್ಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಜನ ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾರೆ. ಬೇಕಾದಷ್ಟು ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ ಇವತ್ತೆಲ್ಲರೂ ಕೂಡ. ಆ ಒಂದು ನಿಟ್ಟಿನಲ್ಲಿ ನಾನು ಎಲ್ರಿಗೂ ಕೈ ಮುಗಿದು ಕೇಳ್ಕೊಡ್ತೇನೆ, ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಮಾಡಿ ಅವರೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ಅರಿತು ನಮ್ಮ ಸ್ಥಾನಮಾನದ ಗೌರವವನ್ನು ಕಾಪಾಡ್ಕೋಬೇಕು. ನಾನೆಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ. ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು. ಇನ್ಯಾದಕ್ಕೆ ನಿಮ್ಗೆಲ್ಲ ಓಟ್ ಹಾಕಿರೋದು? ನಿಮ್ಗೊಂದು FIR ನಿಂದೇನು, ಇನ್ನೊಂದು FIR ನಿಂದೇನು? ಹೆಚ್ಚಾಗಲ್ಲ ನಮ್ಗೆಲ್ಲ. ಯಾತಕ್ ಬೇಕು? ಏನಿದು ಎಲ್ಲ ತೆಕ್ಕೊಂಡು ಕೂತಿರೋದು? ಜಾಸ್ತಿ ಹೋಗ್ಬಿಟ್ಟಿದೆ.